ನೀವೇನಾದರೂ ಟ್ರೇಡಿಂಗಲ್ಲಿ ಲಾಸ್ ಆಗಿದ್ದು ಆಗಿರೋ ಲಾಸ್ನ ರಿಕವರ್ ಮಾಡೋದು ಹೇಗೆ, ಅದೇ ರೀತಿಯಲ್ಲಿ ನಿಮ್ಮ ಹತ್ರ ಟ್ರೇಡಿಂಗ್ನ ರೀಸ್ಟಾರ್ಟ್ ಮಾಡೋದಕ್ಕೆ ಕ್ಯಾಪಿಟಲ್ ಇಲ್ಲ ಅನ್ನೋದಾದರೆ ಜಸ್ಟ್ 3000ಇಂದ 4.5 ಲಕ್ಷ ಫಂಡೆಡ್ ಅಕೌಂಟ್ನ ಆಕ್ಸೆಸ್ ತಗೊಂಡು ಟ್ರೇಡಿಂಗ್ ಮಾಡಿ ನಿಮ್ಮ ಲಾಸಸ್ನ ರಿಕವರ್ ಮಾಡಿ ಅದೇ ರೀತಿಯಲ್ಲಿ ನೀವೊಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಿ ಸಕ್ಸಸ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಪ್ರೆಸೆಂಟ್ ಲಾಸಲ್ಲಿದ್ದು ಆ ಲಾಸ್ನ ರಿಕವರ್ ಮಾಡಬೇಕು ಅಂಥೇಳಿ ನೀವು ಟ್ರೇಡಿಂಗ್ನ ಮಾಡ್ತಾ ಇರೋದೇ ಆದರೆ ನೀವು ಟ್ರೇಡಿಂಗ್ನ ಸ್ಟಾಪ್ ಮಾಡಬೇಕಾಗಿರುತ್ತೆ. ಏಕೆಂದರೆ ನೀವು ಲಾಸ್ನ ರಿಕವರ್ ಮಾಡಬೇಕಂತೇಳಿ ನೀವು ಟ್ರೇಡ್ನ ಮಾಡೋದೇ ಆದರೆ ನಿಮ್ಮ ಎಮೋಷನ್ಸ್ ಅನ್ನೋದು ಕಂಟ್ರೋಲಲ್ಲಿ ಇರೋದಿಲ್ಲ. ನೀವು ಸ್ಟ್ರಾಟಜಿ ಅಥವಾ ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ನ ಯಾವುದೇ ರೂಲ್ಸ್ನು ಸಹ ಫಾಲೋ ಮಾಡೋದಿಲ್ಲ. ಇದರಿಂದ ನಿಮಗೆ ಹೆಚ್ಚು ಲಾಸ್ ಆಗುತ್ತೆ ಹೊರತು ನಿಮ್ಮ ಲಾಸ್ ಅನ್ನೋದು ರಿಕವರ್ ಆಗೋದಿಲ್ಲ. ಆದ್ದರಿಂದ ನೀವು ಪ್ರೆಸೆಂಟ್ ಟ್ರೇಡಿಂಗ್ನ ಸ್ಟಾಪ್ ಮಾಡಿ ನಿಮ್ಮ ಸಿಚುವೇಶನ್ನ ಅದೇ ರೀತಿಯಲ್ಲಿ ನಿಮ್ಮ ಲಾಸ್ನ ಅನಾಲಿಸಿಸ್ ಮಾಡಬೇಕಾಗಿರುತ್ತೆ. ಅಂದರೆ ನಿಮಗೆ ಪ್ರೆಸೆಂಟ್ ಆಗಿರೋ ಲಾಸ್ ಅನ್ನೋದು ನಿಮ್ಮ ಲೈಫ್ ಮೇಲೆ ಯಾವ ರೀತಿಯಲ್ಲಿ ಎಫೆಕ್ಟ್ ಕೊಡ್ತಿದೆ ಅನ್ನೋದ್ರ ಬಗ್ಗೆ. ಅಂದರೆ ನಿಮಗೆ ಪ್ರೆಸೆಂಟ್ ಲಾಸ್ ಆಗಿರೋ ಕ್ಯಾಪಿಟಲ್ ಏನಿದೆ, ಈ ಕ್ಯಾಪಿಟಲಿಂದ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ, ಇಲ್ಲ ನಿಮ್ಮ ಫ್ಯಾಮಿಲಿಗೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿರುತ್ತೆ. ಈಗ ನೀವು ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಕೆಲಸ ಏನು ಅನ್ನೋದೇ ಆದರೆ ನೀವು ಒಂದು ವೆಲ್ ಡಿಫೈನ್ಡ್ ಸೆಟಪ್ನ ಅಥವಾ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಬೇಕಾಗಿರುತ್ತೆ. ಏಕೆಂದರೆ ನಿಮಗೆ ಪ್ರೀವಿಯಸ್ ಆಗಿ ನೀವು ಲಾಸ್ ಆಗೋದಕ್ಕೆ ಮೇನ್ ರೀಸನ್ ಬಂದು ನಿಮ್ಮ ಹತ್ರ ಒಂದು ಡಿಫೈನ್ಡ್ ಸೆಟಪ್ ಅನ್ನೋದು ಇರೋದಿಲ್ಲ. ಅಂದರೆ ನೀವು ಮಾಡಿರೋ ಟ್ರೇಡ್ಸ್ ಎಲ್ಲನೂ ಸಹ ರ್ಯಾಂಡಮ್ ಆಗಿ ಬೈ ಮಾಡಿರ್ತೀರ ಅಥವಾ ಒಂದು ಇಲ್ಲಾಜಿಕ್ ಆಗಿ ಯಾವುದೇ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ದಿರಾ, ಎಂಟ್ರಿ ಎಕ್ಸಿಸ್ಟ್ ಇಂತಹ ಸಿಸ್ಟಮ್ಸ್ ಇಲ್ದಿರಾ ನೀವು ಬೈ ಮಾಡಿ ಟ್ರೇಡಲ್ಲಿ ಲಾಸ್ ಆಗಿರ್ತೀರ ಹೊರತು ಯಾವುದೇ ಕಾರಣಕ್ಕೂ ಸಹ ಒಂದು ಡಿಫೈನ್ಡ್ ಆಗಿರೋ ಸ್ಟ್ರಾಟಜಿಯಲ್ಲಿ ಇಷ್ಟು ಲಾಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಆದ್ದರಿಂದ ನೀವು ಮೊದಲನೇದಾಗಿ ನಿಮ್ಮ ಸೆಟಪ್ ಅಥವಾ ನಿಮ್ಮ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಬೇಕಾಗಿರುತ್ತೆ. ಇನ್ನು ಒಂದು ಸ್ಟ್ರಾಟಜಿ ಅಥವಾ ಸೆಟಪ್ನ ವೆಲ್ ಡಿಫೈನ್ಡ್ ಆಗಿ ಬಿಲ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ನೀವು ಈ ವಿಡಿಯೋನ ಚೆಕ್ ಮಾಡೋದಾದರೆ ನೀವೊಂದು ಸ್ಟ್ರಾಟಜಿ ಅಥವಾ ಸೆಟಪ್ನ ಡಿಫೈನ್ಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಎಂಟೈರ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಒಂದು ಸ್ಟ್ರಾಟಜಿ ಅಥವಾ ನಿಮ್ಮ ಸೆಟಪ್ನ ಡಿಫೈನ್ ಮಾಡ್ಕೊಂಡು ಆದಮೇಲೆ ನೀವು ಆ ಸೆಟಪ್ನ ಮಿನಿಮಮ್ 6 ಮಂತ್ಸಿಂದ 1 ಇಯರ್ವರೆಗೂ ಬ್ಯಾಕ್ ಟೆಸ್ಟ್ ಮಾಡಬೇಕಾಗಿರುತ್ತೆ. ಆ ಎಲ್ಲ ಬ್ಯಾಕ್ ಟೆಸ್ಟ್ ಡೇಟನ ನೀವು ಕಲೆಕ್ಟ್ ಮಾಡಿಕೊಂಡು ಆ ಡೇಟಾದಲ್ಲಿ ನಿಮ್ಮ ಸ್ಟ್ರಾಟಜಿ ಅಥವಾ ಸೆಟಪ್ನ ವಿನ್ ರೇಟ್ ಅನ್ನೋದು ಮಿನಿಮಮ್ 50% ಬಂದರೂ ಸಾಕು, ನೀವೊಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಿ ನಿಮ್ಮೆಲ್ಲ ಲಾಸಸ್ನ ರಿಕವರ್ ಮಾಡ್ಕೊಬೋದು. ಆದರೆ ಆ ಸ್ಟ್ರಾಟಜಿಯ ರಿಸ್ಕ್ ರಿವಾರ್ಡ್ ರೇಷಿಯೋ ಅನ್ನೋದು 1:2 ಇರಬೇಕಾಗಿರುತ್ತೆ. ಏಕೆಂದರೆ ಅಂದ್ಕೊಳ್ಳಿ, ನಿಮ್ಮ ಹತ್ರ ಒಂದು 50% ವಿನ್ ರೇಟ್ ಇರುವ ಸ್ಟ್ರಾಟಜಿ ಇದೆ, ಆದರೆ ನೀವು ಪ್ರತಿ ಟ್ರೇಡಲ್ಲಿ 1%ನ ರಿಸ್ಕ್ ತೊಗೊಳೋದೇ ಆದರೆ ನಿಮಗೆ ಮಂತ್ಲಿ ಆ್ಯಾವ್ರೇಜಾಗಿ 20 ಟ್ರೇಡ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಈಗ ಅದರಲ್ಲಿ 50% ವಿನ್ ರೇಟ್ ಅಂದರೆ ನಿಮಗೆ 10 ಟ್ರೇಡ್ಸ್ ಅನ್ನೋದು ಲಾಸ್ ಆಗಿರುತ್ತೆ, 10 ಟ್ರೇಡ್ಸ್ ಅನ್ನೋದು ಟಾರ್ಗೆಟ್ ಹಿಟ್ ಆಗಿರುತ್ತೆ. ಇದರಿಂದ ನೀವು 1% ರಿಸ್ಕ್ ತೊಗೊಳ್ತಿರೋದ್ರಿಂದ ನಿಮಗೆ 10% ಲಾಸ್ ಆಗಿದ್ದರೆ 20% ಅನ್ನೋದು ಪ್ರಾಫಿಟಲ್ಲಿರುತ್ತೆ. ಅಂದರೆ 20%ಅಲ್ಲಿ 10% ಮೈನಸ್ ಮಾಡಿದ್ರೆ ನೀವು ಸ್ಟಿಲ್ 10%ಅಲ್ಲಿ ಪ್ರಾಫಿಟ್ ಇರ್ತೀರ. ಆದರೆ 10% ಅನ್ನೋದು ದೊಡ್ಡದೇ ಆಗಿದ್ರೆ ನಿಮ್ಮ ಹತ್ರ ಕ್ಯಾಪಿಟಲ್ ಇಲ್ಲ ಅನ್ನೋದೇ ಆದರೆ ಅದು ತುಂಬ ಪ್ರಾಬ್ಲಮ್ ಆಗಿರುತ್ತೆ. ಆದ್ದರಿಂದ ನಾನು ನಿಮ್ಗೆ ಹೇಳೋದು ಏನು ಅನ್ನೋದೇ ಆದರೆ ನೀವು ಫಂಡೆಡ್ ಅಕೌಂಟ್ನ ಪರ್ಚೇಸ್ ಮಾಡ್ಬೋದು. ಅಂದರೆ ಜಸ್ಟ್ 3000 ಪೇ ಮಾಡಿ ನೀವು $5,000 ಅಕೌಂಟ್ ಪರ್ಚೇಸ್ ಮಾಡ್ಬೋದು. ಅಂದರೆ ಹತ್ತತ್ರ 4.5 ಲಕ್ಷ ಆಗಿರುತ್ತೆ. ಈ ಕ್ಯಾಪಿಟಲಲ್ಲಿ ನೀವು ಆ 50% ವಿನ್ ರೇಟ್ ಇರೋ ಸ್ಟ್ರಾಟಜಿನ ಯೂಸ್ ಮಾಡಿ ಮಂತ್ಲಿ 10% ಪ್ರಾಫಿಟ್ನ ಜನರೇಟ್ ಮಾಡಿದ್ರೆ ಅದು ಹತ್ತತ್ರ 40,000ವರೆಗೂ ಆಗಿರುತ್ತೆ. ಸೇಮ್ ಅದೇ 40,000ನ ನೀವು ಮತ್ತೆ ಅದೇ ಫಂಡೆಡ್ ಅಕೌಂಟ್ ಮೇಲೆ ಇನ್ವೆಸ್ಟ್ ಮಾಡಿ ನೀವು ಒಂದು ದೊಡ್ಡ ಅಕೌಂಟ್ನ ಅಂದರೆ $1 ಲಕ್ಷ ಅಕೌಂಟ್ನ ಪರ್ಚೇಸ್ ಮಾಡ್ಬೋದು. ಅಂದರೆ ಹತ್ತತ್ರ ಇಂಡಿಯನ್ ಕರೆನ್ಸಿಯಲ್ಲಿ 90 ಲಕ್ಷ ಆಗಿರುತ್ತೆ. ನೀವು ಸೇಮ್ ಅದೇ 50% ವಿನ್ ರೇಟ್ ಇರೋ ಸ್ಟ್ರಾಟಜಿಯಲ್ಲಿ ನೀವು ಟ್ರೇಡ್ ಮಾಡಿ 10%ನ ನೀವು ಮಂತ್ಲಿ ಅರ್ನ್ ಮಾಡೋದಾದರೆ ನಿಮ್ಮ ಅರ್ನಿಂಗ್ಸ್ ಅನ್ನೋದು ಹತ್ತತ್ರ $9,000 ಆಗಿರುತ್ತೆ. ಇನ್ನು ನಿಮ್ಗೆ ಈ ಫಂಡೆಡ್ ಅಕೌಂಟ್ಸ್ ಅಂದರೆ ಏನು, ಇದರಲ್ಲಿ ಟ್ರೇಡ್ ಮಾಡೋದು ಹೇಗೆ, ಇದನ್ನು ಪರ್ಚೇಸ್ ಮಾಡೋದು ಹೇಗೆ, ಇದರಲ್ಲಿರುವ ಟರ್ಮ್ಸ್ ಆಫ್ ಯೂಸಸ್ ಏನು ಅನ್ನೋದನ್ನ ತಿಳ್ಕೊಬೇಕು ಅನ್ನೋದೇ ಆದರೆ ನೀವು ಯಾವುದೇ ಕಾರಣಕ್ಕೂ ಸಹ ಈ ವಿಡಿಯೋನ ಮಿಸ್ ಮಾಡಬೇಡಿ. ಇದರಲ್ಲಿ ಎಂಟೈರ್ ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಫಂಡೆಡ್ ಅಕೌಂಟ್ಸ್ ಅನ್ನೋದು ಪ್ರೆಸೆಂಟ್ ಟ್ರೇಡರ್ಸ್ಗೆ ಒಂದು ಬೆಸ್ಟ್ ಅಪರ್ಚುನಿಟಿ ಆಗಿದೆ, ಅವ್ರನ್ನ ಸ್ಕಿಲ್ಸ್ನ ಪ್ರೂವ್ ಮಾಡಿಕೊಂಡು ಅವರೊಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗೋದಕ್ಕೆ. ಆದರೆ ಈ ಫಂಡೆಡ್ ಅಕೌಂಟ್ಸ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ನೀವು ಈ ಕಾನ್ಸೆಪ್ಟ್ನ ತಿಳ್ಕೊಳ್ಳೋದೇ ಆದರೆ ಇದೊಂದು ಬೆಸ್ಟ್ ಅಪರ್ಚುನಿಟಿ ಆಗಿರುತ್ತೆ. ಇನ್ನು ಈ ಫಂಡೆಡ್ ಅಕೌಂಟಲ್ಲಿ ಇರೋ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋದಾದರೆ, ಈ ಫಂಡೆಡ್ ಅಕೌಂಟ್ಸಲ್ಲಿ ನಾವು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಈ ಫಂಡೆಡ್ ಅಕೌಂಟಲ್ಲಿ 1 ಸ್ಟೆಪ್ 2 ಸ್ಟೆಪ್ ಮತ್ತು ಇನ್ಸ್ಟೆಂಟ್ ಅಂತ ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟ್ ಇರ್ತವೆ. ಇವೆಲ್ಲದನ್ನು ಸಹ ನೀವು ಆ ವಿಡಿಯೋನ ನೋಡಿ ತಿಳ್ಕೊಬೋದು. ಅದೇ ರೀತಿಯಲ್ಲಿ
ನೀವು ಪ್ರೆಸೆಂಟ್ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಲಾಸ್ ಆಗಿದ್ರೆ, ನೀವು ನಿಮ್ಮ ಹತ್ರ ಕ್ಯಾಪಿಟಲ್ ಇತ್ತು ಅನ್ನೋದಾದರೆ ನೀವು ಒಂದು ಡಿಫೈನ್ಡ್ ಸ್ಟ್ರಾಟಜಿನ ಬಿಲ್ಡ್ ಮಾಡಿಕೊಂಡು ನೀವು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ಸ್ನ ಮಾಡ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಟ್ರೇಡಿಂಗ್ ಮಾಡೋದಕ್ಕೆ ನಿಮ್ಮ ಹತ್ರ ಕ್ಯಾಪಿಟಲ್ ಇಲ್ಲ ಅನ್ನೋದಾದರೆ ನೀವು ಡೆಫಿನೆಟ್ ಆಗಿ ನೀವು ಫಾರೆಕ್ಸ್ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಈ ಫಂಡೆಡ್ ಅಕೌಂಟ್ಸ್ ಅನ್ನೋದು ಪ್ರೆಸೆಂಟ್ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಈ ಕ್ರಿಪ್ಟೋ ಮತ್ತು ಫಾರೆಕ್ಸ್ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಇದರಿಂದ ನಿಮ್ಮ ಸ್ಟ್ರಾಟಜಿ ವಿನ್ ರೇಟ್ ಅನ್ನೋದು ಈ ಮಾರ್ಕೆಟ್ಸಲ್ಲಿ ಇಂಪ್ರೂವ್ ಆಗ್ಬೋದು. ಅಷ್ಟೇ ಅಲ್ಲದೆ ಈ ಮಾರ್ಕೆಟ್ಸ್ ಅನ್ನೋದು 24/7 ಓಪನ್ನಲ್ಲಿ ಇರೋದ್ರಿಂದ ನೀವು ಜಾಬ್ ಮಾಡ್ತಿದ್ರೆ ಅಥವಾ ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಟೈಮ್ ಅನ್ನೋದು ಸಿಗುತ್ತೆ ಟ್ರೇಡ್ ಮಾಡೋದಕ್ಕೆ. ಅಂದರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲೇಜ್ ಅಥವಾ ಜಾಬಲ್ಲಿದ್ದರೆ ಸಂಜೆ 7 PM ಇಂದ 10 PM ವರೆಗೂ ಒಂದು ಬೆಸ್ಟ್ ಟೈಮ್ ಆಗಿರುತ್ತೆ ಫಾರೆಕ್ಸ್ ಅಥವಾ ಕ್ರಿಪ್ಟೋ ಮಾರ್ಕೆಟ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ. ಈ ಟೈಮಲ್ಲಿ ವಾಲ್ಯೂಮ್ ಅನ್ನೋದು ತುಂಬ ಹೈ ಆಗಿರುತ್ತೆ, ಮಾರ್ಕೆಟ್ನ ಪ್ರೈಸ್ ಆಕ್ಷನ್ ಅನ್ನೋದು ತುಂಬ ಚೆನ್ನಾಗಿ ಈ ಟೈಮಲ್ಲಿ ವರ್ಕ್ ಆಗುತ್ತೆ. ಅದೇ ರೀತಿಯಲ್ಲಿ ನಾನು ಸಜೆಸ್ಟ್ ಮಾಡೋದೇನು ಅನ್ನೋದಾದರೆ ನೀವು ಕ್ರಿಪ್ಟೋ ಅಥವಾ ಫಾರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದೇ ಬೆಸ್ಟ್ ಆಗಿರುತ್ತೆ. ಏಕೆಂದರೆ ನಿಮಗೆ ಕ್ಯಾಪಿಟಲ್ ಅನ್ನೋದು ಬೇಕಾಗಿರೋದಿಲ್ಲ. ಏಕೆಂದರೆ ನೀವು ಜಸ್ಟ್ 3,000ಇಂದನೇ 4.5 ಲಕ್ಷ ಕ್ಯಾಪಿಟಲ್ನ ಆಕ್ಸೆಸ್ ಮಾಡ್ಬೋದು ಈ ಮಾರ್ಕೆಟ್ಸಲ್ಲಿ. ಒಂದು ವೇಳೆ ನಿಮಗೆ ಲಾಸ್ ಆದರೂ ಸಹ ನಿಮಗೆ ಲಾಸ್ ಆಗೋದು ಜಸ್ಟ್ 3,000 ಮಾತ್ರನೇ. ಇನ್ನು ಇಂಪಾರ್ಟೆಂಟ್ ಆಗಿ ಪ್ರೆಸೆಂಟ್ ಫಾರೆಕ್ಸಲ್ಲಿ ನೀವು ಲೈವ್ ಅಕೌಂಟ್ ಓಪನ್ ಮಾಡಿ ಟ್ರೇಡ್ ಮಾಡೋದು ಇಲ್ಲೀಗಲ್ ಆಗಿದೆ. ಆದರೆ ನೀವು ಫಂಡೆಡ್ ಅಕೌಂಟಲ್ಲಿ ಲೀಗಲ್ ಆಗಿ ಟ್ರೇಡ್ ಮಾಡ್ಬೋದು. ಯಾಕೆಂದರೆ ಈ ಫಂಡೆಡ್ ಅಕೌಂಟಲ್ಲಿ ನೀವು ನಿಮ್ಮ ಕ್ಯಾಪಿಟಲ್ ಹಾಕಿ ಟ್ರೇಡ್ನ ಮಾಡೋದಿಲ್ಲ. ನೀವೊಬ್ಬ ಔಟ್ ಆಫ್ ಕಂಟ್ರಿಯಲ್ಲಿರುವ ಒಂದು ಕಂಪ್ನಿಯಲ್ಲಿ ನೀವು ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡುವ ರೀತಿಯಲ್ಲಿ ಇದಿರುತ್ತೆ. ಇನ್ನು ಅದೇ ರೀತಿಯಲ್ಲಿ ಈ ಫಂಡೆಡ್ ಅಕೌಂಟ್ಸಲ್ಲಿ ನಿಮಗೆ ಪೇ ಔಟ್ಸ್ ತೊಗೊಳೋದೇ ಆದರೆ ನಿಮಗೆ ಅವರು ಕ್ರಿಪ್ಟೋ ಕರೆನ್ಸಿಯ ರೂಪದಲ್ಲಿ ಕೊಡ್ತಾರೆ. ಅಂದರೆ ನೀವು 30% ಟ್ಯಾಕ್ಸ್ನು ಸಹ ಕಟ್ಟಬೇಕಾಗಿರುತ್ತೆ. ನೀವು ಇದನ್ನು ಸಹ ತಿಳ್ಕೊಬೇಕಾಗಿರುತ್ತೆ. ಇನ್ನು ಅದೇ ರೀತಿಯಲ್ಲಿ ಈ ಫಂಡೆಡ್ ಅಕೌಂಟ್ಸಲ್ಲಿ ಟ್ರೇಡ್ ಮಾಡೋದ್ರಿಂದ ಸ್ಕೇಲ್ ಅಪ್ಗೂ ಸಹ ಈಸಿ ಆಗುತ್ತೆ. ಅಂದರೆ ನೀವು ಜಸ್ಟ್ 3,000ಇಂದ 5K ಅಕೌಂಟ್ನ ಪರ್ಚೇಸ್ ಮಾಡಿ ಟ್ರೇಡ್ ಮಾಡಿ ಅದರಲ್ಲಿ ಪ್ರಾಫಿಟ್ ಮಾಡೋದೇ ಆದರೆ ನೀವು ನೆಕ್ಸ್ಟ್ ಆ ಪ್ರಾಫಿಟಿಂದ 1 lakh ಅಕೌಂಟ್ನ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಅಂದರೆ $500 ನಿಮ್ಮ ಹತ್ರ ಇದ್ದರೆ ನೀವೊಂದು 100K ಅಕೌಂಟ್ನ ಪರ್ಚೇಸ್ ಮಾಡ್ಬೋದು. ಅಂದರೆ ಇಂಡಿಯನ್ ಕರೆನ್ಸಿಲಿ ಹತ್ತಿರ 90 ಲಕ್ಷ ಆಗಿರುತ್ತೆ. ಇಷ್ಟು ಕ್ಯಾಪಿಟಲ್ಲಿ ನೀವು ಜಸ್ಟ್ 1% 2%ನ ಪ್ರಾಫಿಟ್ ಮಾಡಿದ್ರು ಸಹ ನಿಮ್ಮ ಎರ್ನಿಂಗ್ಸ್ ಅನ್ನೋದು ತುಂಬ ಹೈ ಆಗಿರುತ್ತೆ. ಇದರಿಂದ ಅದೇ ರೀತಿಯಲ್ಲಿ ಈ ಫಂಡೆಡ್ ಅಕೌಂಟ್ಸಲ್ಲಿ ರೂಲ್ಸ್ ಅನ್ನೋದು ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಪರ್ ಡೇ ಲಾಸ್ ಆಗಿರ್ಬೋದು, ಪರ್ ಟ್ರೇಡ್ ಲಾಸ್ ಆಗಿರ್ಬೋದು, ಇಂಥವೆಲ್ಲನೂ ಸಹ ಅದರಲ್ಲಿ ಲಿಮಿಟ್ ಆಗಿರುತ್ತೆ. ನೀವು ಒಂದು ವೇಳೆ ಆ ಲಿಮಿಟ್ಸ್ನ ಬ್ರೇಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಅನ್ನೋದು ಬ್ಲಾಕ್ ಆಗುತ್ತೆ. ಇದರಿಂದ ನೀವು ನಿಮಗೆ ಗೊತ್ತಿಲ್ಲದಿರೋ ಹಾಗೆಯೇ ಕನ್ಸಿಸ್ಟೆನ್ಸ್ ಆಗಿ ಡಿಸಿಪ್ಲಿನ್ನ ಫಾಲೋ ಮಾಡ್ತಿರ್ತೀರ. ಇದರಿಂದ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗೋ ಚಾನ್ಸ್ ಅನ್ನೋದು ತುಂಬಾ ಹೈ ಆಗಿ ಇರುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅನ್ನೋದೇ ಆದರೆ ನೀವೊಂದು ವೆಲ್ ಡಿಫೈನ್ಡ್ ಸ್ಟ್ರಾಟಜಿನ ಬಿಲ್ಡ್ ಮಾಡಿ ಆ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿ ಆ ಬ್ಯಾಕ್ ಟೆಸ್ಟ್ ಡೇಟಾನ ಕಲೆಕ್ಟ್ ಮಾಡಿಕೊಂಡು ಅದೇನಾದರೂ ಮಿನಿಮಮ್ 50% ವಿನ್ ರೇಟ್ ಇದ್ರೂ ಸಹ ನೀವು ಆ ಸ್ಟ್ರಾಟಜಿಯಲ್ಲಿ ಪರ್ ಟ್ರೇಡ್ಗೆ 1% ರಿಸ್ಕ್ ತಗೊಂಡು 1:2 ರಿಸ್ಕ್ ರಿವಾರ್ಡ್ ಇಟ್ಕೊಂಡು ನೀವು ಟ್ರೇಡ್ ಮಾಡೋದು ನೀವು ಮಂತ್ಲಿ 8ಇಂದ 10% ಅನ್ನೋದು ಪ್ರಾಫಿಟ್ ಮಾಡ್ತೀರಾ. ಈ 8ಇಂದ 10% ಅನ್ನೋದು ನಿಮ್ಮ ಕ್ಯಾಪಿಟಲ್ ಮೇಲೆ ಚಿಕ್ಕದೇ ಆಗಿರ್ಬೋದು. ಆದರೆ ಈ ಫಂಡೆಡ್ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡೋದ್ರಿಂದ ನೀವು ಜಸ್ಟ್ 3,000 ಇನ್ವೆಸ್ಟ್ ಮಾಡಿ ನೀವು 4.5 ಲಕ್ಷ ಫಂಡೆಡ್ ಅಕೌಂಟ್ನ ಆಕ್ಸೆಸ್ ಮಾಡ್ತಿರ್ತೀರ. ಇದರಿಂದ ನಿಮಗೆ 10% ಅಂದ್ರೆ ಅದರಲ್ಲಿ 40,000 ರಿಂದ 50,000 ಅನ್ನೋದು ಪ್ರಾಫಿಟ್ ಬರುತ್ತೆ. ನೀವು ಈ 40,000 ರಿಂದ 50,000ನ ಯೂಸ್ ಮಾಡಿಕೊಂಡು ಸ್ಕೇಲ್ ಅಪ್ ಮಾಡಿ 1 lakh ಅಕೌಂಟ್ನ ಪರ್ಚೇಸ್ ಮಾಡಿ ನೀವು ಆ 1 lakh ಅಕೌಂಟಲ್ಲಿ ಸೇಮ್ 8ರಿಂದ 10% ಪ್ರಾಫಿಟ್ನ ಮಾಡೋದಾದರೆ ನಿಮ್ಮ ಪ್ರಾಫಿಟ್ ಅನ್ನೋದು ಹತ್ತಿರ 8ರಿಂದ 10 ಲಕ್ಷ ಆಗಿರುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲ ಲಾಸಸ್ನ ರಿಕವರ್ ಮಾಡಿ ಅದೇ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಹಾಗೆಯೇ ನೀವು ಕನ್ಸಿಸ್ಟೆನ್ಸಿಯಿಂದ ಡಿಸಿಪ್ಲಿನ್ನ ಫಾಲೋ ಮಾಡಿ ನೀವೊಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರ. ನೀವು ಈ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡೋದೇ ಆದರೆ ನೀವು ಪ್ರೆಸೆಂಟ್ ಫೇಸ್ ಮಾಡ್ತಿರುವಂಥ ಸಿಚುವೇಶನ್ನ ಅದೇ ರೀತಿಯಲ್ಲಿ ನಿಮ್ಮೆಲ್ಲ ಲಾಸ್ನ ಸಹ ರಿಕವರ್ ಮಾಡಿಕೊಂಡು ನೀವೊಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಿ ಆಗ್ಬೋದು. ಈ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ನಡದಲ್ಲಿ ಟ್ರೇಡಿಂಗ್ನ ಬಗ್ಗೆ ಅದೇ ರೀತಿಯಲ್ಲಿ ತಿಳ್ಕೊಬೇಕು ಅನ್ನೋದೇ ಆದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಏನಾದರೂ ವಿಷಯಗಳನ್ನು ನೀವು ಕೇಳಬೇಕು ಅನ್ನೋದೇ ಆದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು.